ಓಲ್ಡ್ ಇಂಗ್ಲಿಷ್, ಮಿಡಲ್ ಇಂಗ್ಲಿಷ್ ಅಂಡ್ ಮಾಡರ್ನ್ ಇಂಗ್ಲಿಷ್. ಎಲ್ಲಿಂದ ಬಂತು? ಸ್ಯಾಕ್ಸನ್ಸ್, ಜೂಡ್ಸ್. ಆಂಗಲ್ಸ್, ಸ್ಯಾಕ್ಸನ್ಸ್, ಜೂಡ್ಸ್ ಇಂದ ಓಲ್ಡ್ ಇಂಗ್ಲಿಷ್ ಬಂತು. ನೆಕ್ಸ್ಟ್ ಅವ್ರು ಯಾವ ರೀತಿ ಮರ್ಜ್ ಆಗ್ತಾರೆ? ಫ್ರೆಂಚ್ ಲ್ಯಾಂಗ್ವೇಜ್ ಇದೆ ಮರ್ಜ್ ಆಗ್ತಾರೆ. ಆ ಫ್ರೆಂಚ್ ಲ್ಯಾಂಗ್ವೇಜ್ ಓಲ್ಡ್ ಇಂಗ್ಲಿಷ್ ಎರಡು ಮಿಕ್ಸ್ ಆಗಿ ಏನಾಗುತ್ತೆ, ಆ ಟೈಮ್ ನ ಮಿಡಲ್ ಇಂಗ್ಲಿಷ್ ಸ್ಟಾರ್ಟ್ ಆಗುತ್ತಾ, ಸರಿನಾ? ಅವ್ರು ಇಂಗ್ಲಿಷ್ ಮಾತಾಡ್ತಿರ್ತಾರೆ, ಇವ್ರು ಇಂಗ್ಲಿಷ್ ಮಾತಾಡ್ತಿರ್ತಾರೆ. ಆ ಎರಡು ಮಿಕ್ಸ್ ಅಪ್ ಆಗಿ ಇಂಗ್ಲಿಷ್ ಹೊಸ ಇಂಗ್ಲಿಷ್ ಸ್ಟಾರ್ಟ್ ಆಗುತ್ತಾ. ನೆಕ್ಸ್ಟ್ ರಿನೈಸೆನ್ಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತಾ. ರಿನೈಸೆನ್ಸ್ ಪೀರಿಯಡ್ ಅಲ್ಲಿ ಈ ಓಲ್ಡ್ ಇಂಗ್ಲಿಷ್ ದೆನ್ ಮಿಡಲ್ ಇಂಗ್ಲಿಷ್ ಎರಡು ಮಿಕ್ಸ್ ಅಪ್ ಆಗಿ ರೀಬರ್ತ್ ಸ್ಟಾರ್ಟ್ ಆಗುತ್ತೆ, ಸರಿನಾ? ರೀಬರ್ತ್ ಸ್ಟಾರ್ಟ್ ಆದಾಗ ಅಲ್ಲಿ ಹೊಸ ಇಂಗ್ಲಿಷ್, ದಟ್ ಈಸ್ ದ ಮಾಡರ್ನ್ ಇಂಗ್ಲಿಷ್. ಕ್ಲಿಯರ್? ಆ ಮಾಡರ್ನ್ ಇಂಗ್ಲಿಷ್ ಟೈಮ್ ಅಲ್ಲಿ ಏನೆಲ್ಲ ಚೇಂಜಸ್ ಆಯ್ತು? ವಿಲಿಯಂ ಶೇಕ್ಸ್ಪಿಯರ್ ಅವರು ಕೂಡ 2000 ಹೊಸ ಪದಗಳನ್ನು ಎದ್ರೊಳಗೆ ಕೊಟ್ಟಿದ್ರು. ಅವರು ಯಾವ್ದು ಕೊಟ್ಟಿದ್ರೆ? ಇಂಗ್ಲಿಷಿಗೆ ಅವರು ದಾನವಾಗಿ ಕೊಟ್ಟಿದ್ರು. ಅಂದ್ರೆ ಅವರು ಹೊಸದಾಗಿ ಇಂಗ್ಲಿಷ್ ಭಾಷೆಯನ್ನ ಕಂಡುಹಿಡಿದ್ಬಿಟ್ಟು 2000 ಪದಗಳನ್ನ ಅವರು ಇಂಗ್ಲಿಷ್ ಒಂದು ನಿಘಂಟಿಗೆ ಕೊಟ್ಟಿದ್ರು. ಸೊ ಅದೇ ರೀತಿ ಏನಾಗಿತ್ತು ಅಂತಂದ್ರೆ ಇಂಗ್ಲಿಷ್ ಸಮಟೈಮ್ಸ್ ಇಂಗ್ಲಿಷ್ ಇಟ್ಸ್ ಟೂ ಡಿಫಿಕಲ್ಟ್ ಬಿಕಾಸ್ ಆಫ್ ಇಂಗ್ಲಿಷ್ ಕಮ್ಸ್ ವೇರಿಯಸ್ ಕಂಟ್ರಿ, ವೇರಿಯಸ್ ಪ್ಲೇಸ್. So that's why English is a difficult. I'm already yesterday class we discussed about the PUT put and CUT cut. Why it's pronounced sound? This is the sound. This is the sound. ಯಾಕೆ ಇದು ಸೌಂಡ್ ಮಾಡುತ್ತೆ, ಇದು ಯಾಕ್ರಿ ಸೌಂಡ್ ಮಾಡುತ್ತೆ ಅಂತಂದ್ರೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಈ ಪುಟ್ ಅನ್ನೋ ಪದ ಐತಲ್ಲ, ಈ ಪುಟ್ ಅನ್ನೋ ಪದ ಇದು ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬಂದಿದ್ದು. ಓಲ್ಡ್ ಇಂಗ್ಲಿಷ್ ಅಂದ್ರೆ ಆಂಗ್ಲೋ ಸ್ಯಾಕ್ಸನ್ಸ್ ಇದ್ರಲ್ಲ, ಆ ಆಂಗ್ಲಿಷ್ ಮಾತಾಡೋ ಟೈಮ್ ಅಲ್ಲಿ, ಅದು ಇಂಗ್ಲಿಷ್ ಅಲ್ಲ ಆಂಗ್ಲಿಷ್ ಮಾತಾಡ್ತಾ ಇದ್ದವರು. ಆ ಆಂಗ್ಲಿಷ್ ಮಾತಾಡೋ ಟೈಮ್ ಅಲ್ಲಿ ಯಾವ ಭಾಷೆ ಬಂದಿತ್ತು, ಯಾವ್ದು ಬಂದಿತ್ತು ಅಂತಂದ್ರೆ ಈ ಪದ ಬಂದಿತ್ತು. ಅಂದ್ರೆ ಅವ್ರು ಕಂಡಿಡಿದಂತ ಪದ ಇದು. ಅವ್ರು ಕಂಡಿಡಿದಂತ ಪದಗಳಲ್ಲಿ ಈ ಯುಗೆ ಅವ್ರು ಏನಂತ ಕರಿತಾ ಇದ್ರು, ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ರು. ಕ್ಲಿಯರ್? ಅವ್ರಿಗೆ ಅವರು ಯುಗೆ ಅವರು ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ರು. ಇದು ಈ ಯಾವಾಗ ಬಂದಿತ್ತು ಅಂತಂದ್ರೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬಂದಿತ್ತು. ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ಅವ್ರು ಯಾವಾಗ ಫ್ರೆಂಚ್ ಲ್ಯಾಂಗ್ವೇಜ್ ಜೊತೆ ಮರ್ಜ್ ಆಗ್ತಾರಲ್ಲ, ಆ ಫ್ರೆಂಚ್ ಲ್ಯಾಂಗ್ವೇಜ್ ಜೊತೆ ಮರ್ಜ್ ಆದಾಗ ಆ ನ ಅವ್ರು ಏನಂತ ಪ್ರೊನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅಂತ ಪ್ರೊನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕ್ಲಿಯರ್? ನೀವು ಕ್ಲಿಯರ್ ಆಗಿ ಹೇಳ್ಬೋದು. ಯಾರಾದ್ರೂ ಕೇಳಿದ್ರೆ ಈ ಪುಟ್ ಅನ್ನೋ ಪದ ಎಲ್ಲಿಂದ ಬಂದಿದೆ ಅಂದ್ರೆ ಇದು ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬಂದಿದ್ದು. ಅದು ಒಂದೇ ಪದ ಇರೋದು ಮತ್ತೆ ಅದ್ರ ಜೊತೆಗೆ ಮತ್ತೆ ಯಾವ ಪದನೂ ಇಲ್ಲ. ಆ ತರದ್ದು PUT ಪುಟ್ ನೀವು ಬೇಕಾದ್ರೆ ಹುಡ್ಕೊಂಡು ತಗೊಂಡ್ಬನ್ನಿ. PUT ಪ್ರೊನೌನ್ಸ್ ಮಾಡುವಂತ, ಇದು ಪ್ರೊನೌನ್ಸ್ ಮಾಡುವಂತ ಇನ್ ಯಾವ ಪದನೂ ಇಲ್ಲ. ಅದು ಒಂದೇ ಪದ ಇರೋದು. PUT ಅನ್ನೋ ಪದ ಐತಲ್ಲ, ಅದು ಒಂದೇ. ಯಾಕಂದ್ರೆ ಅವು ಇರ್ರೆಗ್ಯುಲರ್ ವರ್ಡ್ಸ್ ಆಗಿರ್ತಾವ. ಅವೆಲ್ಲ ಹೆಂಗೆ ನೀವು ಇರ್ರೆಗ್ಯುಲರ್ ವರ್ಬ್ಸ್ ಅಂಡ್ ರೆಗ್ಯುಲರ್ ವರ್ಬ್ಸ್ ಅಂತ ಕಲಿತಿರಲ್ಲ, ಸೊ ಹಂಗೆ ಈಗ ಏನಾಗಿರುತ್ತೆ ಅಂತಂದ್ರೆ ಇದು ಒಂದು ಇರ್ರೆಗ್ಯುಲರ್ ವರ್ಡ್ ಆಗಿರೋದ್ರಿಂದ ಇದು ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬಂದಿತ್ತು. ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬಂದಿದ್ರಿಂದ ಇದನ್ನ ನಾವು ಅಂತ ಪ್ರೊನೌನ್ಸ್ ಮಾಡಿದ್ರೆ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಇದನ್ನ ಅಂತ ಪ್ರೊನೌನ್ಸ್ ಮಾಡಿ. ಕ್ಲಿಯರ್? ಅರ್ಥ ಆಯ್ತಾ? ನಿಮಗೆ ಡೀಟೇಲ್ ಆಗಿ ಕೊಟ್ಟಿರೋದು. ಅಂತ ಪ್ರೊನೌನ್ಸ್ ಯಾವಾಗ ಆಗುತ್ತೆ ಅಂತಂದ್ರೆ CUT ಕಟ್, HUT ಹಟ್, ಸನ್ ಇಲ್ಲಿ ಅಂತ ಪ್ರೊನೌನ್ಸ್ ಆಗುತ್ತೆ. This is the this is also pronouncing this is also pronouncing this is also pronouncing this is also pronouncing cup and run. Okay, we already discussed about phonetics also. Phonetics ಬಗ್ಗೆ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಏನಂತ ಸೌಂಡ್ ಮಾಡಿದ್ರೆ this is the consonant, not a vowel. This is the consonant, so that's why that is the pronounce or that phonetics it's a r sound. Okay, this is the r sound. And n sound. Run. C also pronouncing k, okay, p. So this is a cup, cut, sun, cup, run. Clear? This is also pronouncing a ಅಂತ ಯಾವಾಗ ಪ್ರೊನೌನ್ಸ್ ಆಗ್ತದೆ. ಇದು ಒಂದೇ ವರ್ಡ್ ಅಷ್ಟೇ, ಇದು ಇರ್ರೆಗ್ಯುಲರ್ ವರ್ಡ್ ಇದು. ಸೊ ಆ ಕಾರಣಕ್ಕೋಸ್ಕರ ಪುಟ್ ಅನ್ನೋದು ಅದು ಒಂದೇ ಪದ ಇರೋದು, ಬೇರೆ ಯಾವ ಪದನೂ ಇಲ್ಲ. ಪುಟ್ಗೆ ಸಿಮಿಲರ್ ಆಗಿ ಯಾವ ಪದನೂ ಇಲ್ಲ. ಈ ತರ ಪದಗಳು ಬಂದಾಗ ಮತ್ತೆ ಅಲ್ರಿ ಮ್ಯಾಮ್ ಇಲ್ಲೈತಲ್ರಿ PUT ಪುಟ್ ತರನ ಇಲ್ಲೊಂದು HUT ಪುಟ್ ಆಗುತ್ತಲ್ರಿ, ನೋ ಪುಟ್ ಆಗಲ್ಲ, ಅದು ಹಟ್ಟೆ ಆಗುತ್ತೆ, ಸರಿನಾ? ಈ ಪದ ಮಾತ್ರ, ಈ ಒಂದು ಪದ ಐತಲ್ಲ, ಇದು ಲ್ಯಾಟಿನ್ ಭಾಷೆ ಒಳಗೆ ಬಂದಿದ್ದು. ಅಂದ್ರೆ ಲ್ಯಾಟಿನ್ ಎಲ್ಲ ಆಲ್ಮೋಸ್ಟ್ ಇಂಗ್ಲಿಷ್ ನಿಮ್ಗೆ ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದಾನೆ ಬಂದಿದ್ದು. ಬಟ್ ಇದು ಒಂದು ಇರ್ರೆಗ್ಯುಲರ್ ವರ್ಡ್ ಆಗಿರೋದ್ರಿಂದ ಇದು ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬಂದಿದ್ದು. ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬಂದಿದ್ರಿಂದ ಇದನ್ನ ಹೊಸ ಇಂಗ್ಲಿಷ್ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಏನ್ ಮಾಡಿದ್ರು, ಅದನ್ನ ಆಗಿ ಪ್ರೊನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಫುಟ್, ಗುಡ್, ಬುಕ್, ಹುಡ್ ಇವೆಲ್ಲ ಅದಾವಲ್ಲ, ಅವೆಲ್ಲ ಪದಗಳು ಡಬಲ್ ಓ ಬಂದಾಗ ಅದೇನಾಗುತ್ತಾ ಅಂತ ಪ್ರೊನೌನ್ಸ್ ಆಗುತ್ತೆ. ದಿಸ್ ಇಸ್ ದ ಪ್ರೊನೌನ್ಸಿಯೇಷನ್. ಕ್ಲಿಯರ್? Because of put comes old English. U plus consonant, it's a pronounce. U ಮತ್ತೆ ಕಾನ್ಸನೆಂಟ್ ಪಕ್ಕದಲ್ಲಿ ಕಾನ್ಸನೆಂಟ್ ಬಂದಾಗ ಅದೇನಾಗುತ್ತೆ ಅಂತ ಪ್ರೊನೌನ್ಸ್ ಆಗುತ್ತೆ. ಇಲ್ಲಿ ಕಾನ್ಸನೆಂಟ್ ಐತಲ್ರಿ, H ಕೂಡ ಕಾನ್ಸನೆಂಟೇ. ಈ H ಕೂಡ ಕಾನ್ಸನೆಂಟ್ ಆದಾಗ ಅಲ್ಲಿ ಪಕ್ಕದಲ್ಲಿ ಹ ಇರುತ್ತೆ. ಯಾಕೆ ಹ ಇರುತ್ತೆ ಅಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಓಲ್ಡ್ ಇಂಗ್ಲಿಷ್ ಪೀರಿಯಡ್ ನಾಗ ಅವ್ರು ಏನ್ ಮಾಡಿದ್ರು, ಕಾನ್ಸನೆಂಟ್ ವಿತ್ ಓವೆಲ್ಸ್ ಎರಡನ್ನು ಮಿಕ್ಸ್ ಅಪ್ ಮಾಡಿದ್ರಿಂದ ಕೆಲವೊಂದಿಷ್ಟು ಪದಗಳು ಮಿಡಲ್ ಇಂಗ್ಲಿಷ್ ಇಂದ ಬಂದಿದ್ದು, ಕೆಲವೊಂದಿಷ್ಟು ಪದಗಳು ಮಾಡರ್ನ್ ಇಂಗ್ಲಿಷ್ ಇಂದ ಬಂದಿದ್ದು, ಕೆಲವೊಂದಿಷ್ಟು ಪದಗಳು ಓಲ್ಡ್ ಇಂಗ್ಲಿಷ್ ಇಂದ ಬಂದಿದ್ದು. ಸೊ ಹಂಗಾಗಿ ಇದನ್ನ ಯಾವ ತರ ಇಂಗ್ಲಿಷ್ ಐತಲ್ಲ ಇದನ್ನ ಅದೇ ತರ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗಬೇಡ್ರಿ, ಅದೇನು ದೊಡ್ಡ ಬಿಗ್ ಡೀಲ್ ಅಲ್ಲ ಅದು. PUT ಪುಟ್, CUT ಕುಟ್ ಅನ್ನೋದು ಅದು ಬಿಗ್ ಡೀಲ್ ಅಲ್ಲ. ಅದನ್ನ ಬಹಳ ಮಂದಿ ಕ್ವಶನ್ ಮಾಡ್ತಾರ. ಸೊ ಅವ್ರು ಯಾರಾದ್ರೂ ಕ್ವಶನ್ ಮಾಡಿದಾಗ ಆಸ್ ಎ ಇಂಗ್ಲಿಷ್ ಸ್ಟೂಡೆಂಟ್ಸ್ ಆಗಿ ನೀವು ಅವರ ಕ್ವಶನ್ಗೆ ನೀವು ಆನ್ಸರ್ ಮಾಡಿ ಧೈರ್ಯವಾಗಿ.
ಕ್ಲಿಯರ್? ಓಕೆ, ನಾವು ನಿನ್ನೆ ಕ್ಲಾಸಲ್ಲಿ ನಾವು ಎಕ್ಸಾಂಪಲ್ ಕೂಡ ನೋಡಿದ್ವಿ. ಓಲ್ಡ್ ಇಂಗ್ಲಿಷ್, ಮಿಡಲ್ ಇಂಗ್ಲಿಷ್, ಮಾಡರ್ನ್ ಇಂಗ್ಲಿಷ್ ಯಾವ ತರ ನೀವು ಕಲಿತೀರೋ ನೀವು ಕನ್ನಡದಲ್ಲಿ ಕೂಡ ಅದೇ ತರ ಕಲಿತೀರಿ. ಹೌದಾ? ನೀವು ಕನ್ನಡದಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಕಲಿತೀರಿಲ್ಲ. ಸೊ ಅದೇ ತರ ಸೇಮ್ ಟು ಸೇಮ್ ಇಂಗ್ಲಿಷ್ ನಲ್ಲಿ ಕೂಡ ಕಲ್ತಿದ್ವಿ. ಕೇವಲ ಒಂದೇ ಒಂದು ಪ್ರದೇಶ, ಕೇವಲ ಒಂದು ಚಿಕ್ಕದಾದಂತ ಪ್ರದೇಶದಲ್ಲಿ ವಾಸ ಮಾಡುವಂತಹ ನಾವು ಕನ್ನಡಿಗರು ನಾವೇ ಕನ್ನಡವನ್ನ ತುಂಬಾ ವೆರೈಟಿಯಾಗಿ ಮಾತಾಡ್ತೀವಿ. ಹೌದಾ? ದಿಸ್ ಇಸ್ ದ ಸಿಂಪಲ್ ಎಕ್ಸಾಂಪಲ್. ತುಂಬಾ ಜನ ಇಂಗ್ಲಿಷ್ ಹಿಂಗ ಅಂದಾಗ ಬರೀ ಒಂದು ಚಿಕ್ಕ ಪ್ರದೇಶದಲ್ಲಿ ಇರ್ತಕ್ಕಂತ ನಾವು ಕನ್ನಡವನ್ನೇ ವಿಧವಾಗಿ ಮಾತಾಡ್ತಿರ್ಬೇಕಾದಾಗ ಇಂಗ್ಲಿಷ್ ಇಟ್ಸ್ ಅ ವರ್ಲ್ಡ್ ವೈಡ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಇಟ್ಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಹೌ ಟು ವಿ ಪ್ರೊನೌನ್ಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವೆರಿ ಕರೆಕ್ಟ್ಲಿ? ಹೆಂಗ್ ಪ್ರೊನೌನ್ಸ್ ಮಾಡಕ್ಕಾಗತ್ತೆ ನಾವು? ಅಮೆರಿಕನ್ ಪೀಪಲ್ಸ್ ಟಾಕಿಂಗ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಇಂಗ್ಲಿಷ್. ಬ್ರಿಟನ್ ಅಂಡ್ ಇಂಡಿಯನ್ಸ್ ಟಾಕಿಂಗ್ ಇಂಗ್ಲಿಷ್ ವೆರಿ ಡಿಫ್ರೆಂಟ್. ಅವರು ಇಂಗ್ಲಿಷ್ನ ಬೇರೆ ತರ ಮಾತಾಡ್ತಾರ, ಅವ್ರು ಇಂಗ್ಲಿಷ್ನ ಬೇರೆ ತರ ಮಾತಾಡ್ತಾರ. ಬಿಕಾಸ್ ದಟ್ ಈಸ್ ದ ಇಂಪ್ಯಾಕ್ಟ್ ಬಿಟ್ವೀನ್ ಅನದರ್ ಸ್ಟೇಟ್ಸ್. ಬೇರೆ ಬೇರೆ ಸ್ಟೇಟು, ಬೇರೆ ಬೇರೆ ಕಂಟ್ರಿ ಇಂದ ಇಂಪ್ಯಾಕ್ಟ್ ಆಗಿರೋದ್ರಿಂದ ಇಂಗ್ಲಿಷ್ ಇಟ್ಸ್ ಅ ಫ್ಲೆಕ್ಸಿಬಲ್ ಲ್ಯಾಂಗ್ವೇಜ್. ಇಂಗ್ಲಿಷ್ನ ನಾವು ಯಾವ ತರ ಬೇಕಾದ್ರೂ ಆಕ್ಸೆಪ್ಟ್ ಮಾಡ್ಕೋಬಹುದು. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಈ ಕಡೆ ಅಂದ್ರೆ ಸಿಟಿ ಅಂಡ್ ಕ್ಲಿಕ್. ಸಿಟಿ ಸೌಂಡ್ ಮಾಡಿದ್ರೆ ಅದೇ ಸಿ ಯೂಸ್ ಮಾಡ್ಕೊಂಡು ನಾವು ಖ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಷನ್ ಸ್ಟೂಡೆಂಟ್. ಜಸ್ಟ್ ಯು ಲಿಸನ್ ಪ್ರಾಪರ್ಲಿ ವಾಟ್ ಐ ಆಮ್ ಸೇಯಿಂಗ್. ಸೌಂಡ್ and this is the ka sound. Clear? ka ಪಕ್ಕದಲ್ಲಿ ಸಿಂಪಲ್ ಆಗಿ ನೀವು ಅಬ್ಸರ್ವ್ ಮಾಡಿ. ಸಿ ಪಕ್ಕದಲ್ಲಿ ಏನಿದೆ? What is that? Vowel. Very good. That is the vowel sound. Okay. ಸಿ ಪಕ್ಕದಲ್ಲಿ ಏನಿದೆ? ಕಾನ್ಸೋನೆಂಟ್ ಇದೆ. ಸರಿನಾ? ಇಷ್ಟು ಸಿಂಪಲ್ ಆಗಿ ತಿಳ್ಕೊಳ್ಳಿ. ಯಾವಾಗ ಸೌಂಡ್ ಮಾಡುತ್ತೆ? ಇಟ್ಸ್ ಅ ಸಾಫ್ಟ್ ಸೌಂಡ್. ಸಾಫ್ಟ್ ಸೌಂಡ್. ಅದು ಸ್ ಅನ್ನೋದು ಕೂಡ ಕಾನ್ಸೋನೆಂಟ್ ಸೌಂಡೇ. ಎಸ್ ಅನ್ನೋದು ಕಾನ್ಸೋನೆಂಟ್ ಸೌಂಡೇ. ಸಿ ಅನ್ನೋದು ಕಾನ್ಸನೆಂಟೇ ಅದು. ಸೊ ಸ ಅನ್ನೋದು ಕಾನ್ಸನೆಂಟ್ ಸೌಂಡ್, ಕ ಅನ್ನೋದು ಕಾನ್ಸನೆಂಟ್ ಸೌಂಡ್. ನೋಡಿ ಇಲ್ಲಿ ಇದು ಸಿ ಅನ್ನೋದು ಎರಡು ತರ ಸೌಂಡ್ ಮಾಡುತ್ತೆ. ಸಾಫ್ಟ್ ಸಿ ಸೌಂಡ್. ಸಿಟಿ, ಸೆಂಟ್, ಫೇಸ್. ಓಕೆ, ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸಿ ಪಕ್ಕದಲ್ಲಿ ಓವೆಲ್ ಇದೆ, ಈ ಸಿ ಪಕ್ಕದಲ್ಲಿ ಓವೆಲ್ ಇದೆ. ಸಿ ಇ, ಎ ಇ ಐ ಓ ಯು ಗೊತ್ತಾ ಓವೆಲ್ಸ್? ಸಿ ಪಕ್ಕದಲ್ಲಿ ಮತ್ತೆ ಇ ಇದೆ. ಐಸ್, ಐಸ್. ದಿಸ್ ಇಸ್ ಆಲ್ಸೋ ಓವೆಲ್, ದಿಸ್ ಇಸ್ ಆಲ್ಸೋ ಓವೆಲ್. ಓಕೆ, ಇಲ್ಲಿ ಓವಲ್ ಕೆಲಸ ಮಾಡ್ತಾ ಇರೋದ್ರಿಂದ ಅದು ಏನ್ ಪ್ರೊನೌನ್ಸ್ ಆಗುತ್ತೆ? ಅಂತ ಪ್ರೊನೌನ್ಸ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಹಾರ್ಡ್ ಸಿ ಇಟ್ಸ್ ಆಲ್ವೇಸ್ ಪ್ರೊನೌನ್ಸಿಂಗ್ ದ ಕ ಸೌಂಡ್. ಕ್ಲಿಕ್, ಫಾರ್ ಎಕ್ಸಾಂಪಲ್ ಕ್ಲಿಕ್, ಇಟ್ಸ್ ಅ ಕಾನ್ಸನೆಂಟ್ ಸೌಂಡ್. ಎ ಇಟ್ಸ್ ಅ ಓವೆಲ್ ಸೌಂಡ್. ಕ್ಯಾಟ್, ಕಾರ್, ಕೋಲ್ಡ್, ದಿಸ್ ಇಸ್ ಆಲ್ಸೋ ಓವೆಲ್ ಸೌಂಡ್. ದಿಸ್ ಇಸ್ ಆಲ್ಸೋ ಓವೆಲ್ ಸೌಂಡ್. ಮ್ಯಾಮ್ ನೀವು ಇಲ್ಲಿ ಓವೆಲ್ ಬಂದ್ರೆ ಎಸ್ ಅಂತ ಸೌಂಡ್ ಮಾಡುತ್ತೆ, ಇಲ್ಲಿ ಓವೆಲ್ ಬಂದ್ರೆ ಕಾನ್ಸನೆಂಟ್ ಬಂದ್ರೆ ಕ ಅಂತ ಸೌಂಡ್ ಮಾಡುತ್ತಲ್ಲ ಅಂದಿರಲ್ರಿ ಅಂತ ನಾನು ಅಂದಿದ್ದೀನಿ. ಹೇಳಿ? ನಾನು ಹೇಳಿಲ್ಲ. ಓಕೆ, ಜಸ್ಟ್ ಇವು ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ ಅಷ್ಟೇ. ಯಾವಾಗ ಅಸ್ ಅಂತ ಸೌಂಡ್ ಮಾಡುತ್ತೆ ಅಂತಂದ್ರೆ ಇಫ್ ಸಿ ಈಸ್ ಫಾಲೋಡ್ ಬೈ ಇ ಐ ವೈ. ವೈ ಇಟ್ಸ್ ನಾಟ್ ಅ ಓವೆಲ್. ವೈ ಅನ್ನೋದು ಓವೆಲ್ ಅಲ್ಲ. ಅದು ಓವೆಲ್ ಅನ್ನೋದು ಅಲ್ಲ, ಅದೊಂದು ಕಾನ್ಸೋನೆಂಟ್. ಸರಿನಾ? ಸಿ ಅಂಡ್ ಕ ಇಟ್ಸ್ ನಾಟ್ ರಿಲೇಟೆಡ್ ಡಿಪೆಂಡ್ ಅಪಾನ್ ಓವೆಲ್. ದಟ್ ಕಮ್ಸ್ ಸೌಂಡ್ಸ್ ಫೊನೆಟಿಕ್. ದಟ್ ಸಿ ಅಂಡ್ ಕ ಇಟ್ಸ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ಫೊನೆಟಿಕ್ಸ್, ನಾಟ್ ಅ ಓವೆಲ್. ಓವೆಲ್ ಯಾವುದು, ಕಾನ್ಸೋನೆಂಟ್ ಯಾವುದು ಅನ್ನೋದ್ರ ಮೇಲೆ ಸಿ ಮತ್ತೆ ಕ ಪ್ರೊನೌನ್ಸ್ ಆಗಲ್ಲ. ನಮ್ಮ ಪ್ರೊನೌನ್ಸಿಯೇಷನ್ ಮೇಲೆ, ನಮ್ಮ ಫೊನೆಟಿಕ್ಸ್ ಮೇಲೆ ಅದೇನಾಗಿರುತ್ತಾ ಡಿಪೆಂಡ್ ಆಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇಫ್ ಸಿ ಈಸ್ ಫಾಲೋಡ್ ಬೈ ಇ ಐ ವೈ, ಸಾಫ್ಟ್ ಸ ಕಮ್ಸ್. ನೀವು ಒಂದು ಪದವನ್ನ ಓದ್ತಿರ್ಬೇಕಾದಾಗ, ಒಂದು ಪದವನ್ನ ಬರೀತಿರ್ಬೇಕು, ಯಾರಾದ್ರೂ ಬಂದ್ಬಿಟ್ಟು ನಿಮಗೆ ಸಿಟಿ ಅಂತ ಸ್ಪೆಲ್ಲಿಂಗ್ ಬರಿ ಅಂದಾಗ ನೀವು ಕನ್ಫ್ಯೂಸ್ ಆಗ್ತೀರಾ. ಯಾವ ತರ ಕನ್ಫ್ಯೂಸ್ ಆಗ್ತೀರಾ ಅಂತ, ಸಿಟಿ ಅಂತ ಹಿಂಗ್ ಬರೀತೀರಿ. ಹೌದಾ? ಇದು ಸೌಂಡ್ ಮಾಡುತ್ತೆ, ಬಟ್ ಇಲ್ಲಿ ಏನಿದೆ ಅನ್ನೋದನ್ನ ನೀವು ಯೋಚನೆ ಮಾಡೋದು ಫಸ್ಟ್. ಅಲ್ಲಿ ಆ ಇದೆ. ಸರಿನಾ? ಅಲ್ಲಿ ಆ ಇರೋದ್ರಿಂದ ಇ ಐ ವೈ ಬಂದ್ರೆ ಸರಿನಾ? ಫಾಲೋಡ್ ಅಂತಂದ್ರೆ ಸಿ ಅನ್ನೋ ಪದ, ಈ ಸಿ ಅನ್ನೋ ಪದ, ಸಿ ಅನ್ನೋ ಪದ ಇ ಐ ವೈ ನ ಫಾಲೋ ಮಾಡ್ತಾ ಇದ್ರೆ, ಫಾಲೋ ಅಂತಂದ್ರೆ ಅಲ್ಲಿ ಸಿ ಮುಂದೆ ಹೊಂಟೈತಿ, ನಾನು ಇ ಐ ವೈ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಫಾಲೋ ಅಂತಂದ್ರೆ ಹಿಂದೆ ಹೋಗೋದು, ನಾಟ್ ಮುಂದೆ ಹೋಗೋದು. ಸರಿನಾ? ಫಾಲೋ ಅಂತಾರೆ ಹಿಂದೆ ಹೋಗೋದು. ನಾನು ಸಿ ಇ ಐ ವೈ ಅವನಲ್ಲ, ಅವ್ನು ಫಾಲೋ ಅವನ್ನ ನಾನು ಫಾಲೋ ಮಾಡಾಕ್ತೀನಿ. ಇ ಐ ವೈ ನನ್ನನ್ನು ಫಾಲೋ ಮಾಡಾಕ್ತಿಲ್ಲ, ನಾನು ಅವ್ನು ಫಾಲೋ ಮಾಡ್ತೀನಿ. ನಾನು ಸಿ ಇವಾಗ ನಾನು ಅವ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ವೆನ್ ಸಿ if C is followed by E, I, Y, soft C ಅನ್ನೋ ಪದ, ಇವುಗಳನ್ನ ಮುಂದ್ ಬಿಟ್ಟು ಅಂದ್ರೆ ಒಂದು ಪದ ಬರೀತಿರ್ತಿರಲ್ಲ, ಒಂದು ಪದ ಬರೀತಿರ್ಬೇಕಾದಾಗ ಸಿ ಬಂದ್ಬಿಟ್ಟು ಇ ಐ ವೈ, ಫಸ್ಟ್ ಸಿ ಬಂದು ಆಮೇಲೆ ಇ ಐ ವೈ ಬಂದಿದ್ರೆ ದಟ್ ಈಸ್ ದ ಸೌಂಡ್. ಕ್ಲಿಯರ್? ಅವೆರಡೇ ಪದಗಳು. ಸರಿ, ಅರ್ಥ ಆಯ್ತಾ? ನೆಕ್ಸ್ಟ್
ಕ ಯಾವಾಗ ಪ್ರೊನೌನ್ಸ್ ಆಗುತ್ತೆ ಕರೆಕ್ಟ್ ಆಗಿ ನೀವು ಇಂಗ್ಲಿಷ್ ನ ಓದ್ತಿರ್ಬೇಕಾದಾಗ ಆಲ್ ಆಫ್ ಯು ಮಸ್ಟ್ ಅಂಡ್ ಡೂ ದ ಎಕ್ಸರ್ಸೈಸ್ ಅಬೌಟ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಿಕಾಸ್ ವೆನ್ ಯು ರೀಡ್ ಡೈಲಿ, ವೆನ್ ಯು ರೈಟ್ ಡೈಲಿ, ವೆನ್ ಯು ಕಮ್ಯುನಿಕೇಟ್ ಡೈಲಿ in English language, you definitely get confident with the English language. If you not talking English language, if you not do the exercise in English language, you not do anything. ನಿಮ್ಗೆ ಇಂಗ್ಲಿಷ್ ಟಫ್ ಆಗುತ್ತಾ? ಸರಿನಾ? ದಿನ ಯಾರು ಇಂಗ್ಲಿಷ್ನ ಓದ್ತೀರಿ, ಇಂಗ್ಲಿಷ್ನ ಮಾತಾಡ್ತೀರಿ, ಅವ್ರಿಗೆ ಅದು ಈಸಿ ಅನ್ಸುತ್ತೆ. ಯಾರು ಇಂಗ್ಲಿಷ್ನ ಮಾತಾಡಲ್ಲ, ಇಂಗ್ಲಿಷ್ನ ಬರೆಯಲ್ಲ, ಓದಲ್ಲ, ಅವ್ರಿಗೆ ಇಂಗ್ಲಿಷ್ ಅನ್ಸುತ್ತೆ ಟಫ್ ಅನ್ಸುತ್ತೆ ಅಷ್ಟೇ. ಅರ್ಥ ಆಯ್ತಾ? ಇದು ನಾನು ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೇಳ್ಕೊಡ್ಬಲ್ಲೆ, ಬಟ್ ಅದೆಲ್ಲದನ್ನು ನೀವೇ ಮಾಡಬೇಕು. ಸಿ ಯಾವಾಗ ಇ ಐ ವೈ ನ ಫಾಲೋ ಮಾಡ್ತಾ ಇತ್ತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಸೌಂಡ್ ಅಂತ ಕರಿತೀವಿ. ಕ ಅಂತ ಯಾವ ಸೌಂಡ್ ಬರುತ್ತೆ ನೋಡ್ರಿ? ಕ ಇಟ್ಸ್ ಇಂಡಿಕೇಟ್ಸ್ ಹಾರ್ಡ್ ಸೌಂಡ್. ಖ ಅನ್ನೋದಕ್ಕೂ ಅಂತ ಕರಿತೀವಿ. ಶು ಶು ಬಾ ಅಂತಂದ್ರೆ ನಿಧಾನ ಕರಿತೀವಿ, ಸಾಫ್ಟ್ ಆಗಿ ಕರಿತೀವಿ ಅಂತಂದ್ರೆ ಲೇ ಲೇ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ರ ಅದೇನಾಗುತ್ತೆ? ರಫ್ ಅನ್ಸುತ್ತೆ ಲ್ಯಾಂಗ್ವೇಜ್. ಅಂತ ಬಂದಾಗ ಸ್ ಅನ್ನೋದು ಸಾಫ್ಟ್ ಸೌಂಡ್. ಖ ಅನ್ನೋದು ಕ ಇಟ್ಸ್ ಕಮ್ಸ್ ಫ್ರಮ್ ಥ್ರಾಟ್. ಥಾಟ್ ಇಂದ ಬರ್ತದೆ, ಒಳಗಡೆಯಿಂದ ಬರ್ತದೆ, ಗಂಟ್ಲಿಂದ ಬರ್ತದೆ. ಖ ಅಂತ ಕರಿತೀವಿ. ಸರಿನಾ? ಎಸ್ ಅನ್ನೋದು ಅಂತ ಕರಿತೀವಿ. ಸೊ ಅದಕ್ಕೆ ದಟ್ ಈಸ್ ದ ಸಾಫ್ಟ್ ಸೌಂಡ್, ದಿಸ್ ಈಸ್ ದ ಹಾರ್ಡ್ ಸೌಂಡ್. ಹಾರ್ಡ್ ಸೌಂಡ್ ಯಾವಾಗ ಬರುತ್ತೆ ಅಂತಂದ್ರೆ ನೋಡ್ರಿ, ಇಫ್ ಸಿ ಈಸ್ ಫಾಲೋಡ್ ಬೈ ಎ ಓ ಯು, ದೀಸ್ ಆರ್ ದ ವೋವೆಲ್ಸ್. ಓಕೆ, ದೀಸ್ ಆರ್ ದ ವೋವೆಲ್ಸ್. ಎ ಓ ಯು ಪ್ಲಸ್ ಕಾನ್ಸೋನೆಂಟ್ ನ ಅದು ಫಾಲೋ ಮಾಡ್ತಾ ಇತ್ತಂದ್ರೆ ನಾನು ಸಿ. ಸರಿನಾ? ನಾನು ಸಿ ಅಂತ ತಿಳ್ಕೊರಿ. ನಾನು ಸಿ ಆಗಿ ನನ್ನ ಮುಂದೆ ನಾನೀಗ ಒಂದು ಪದ ಸ್ಟಾರ್ಟ್ ಮಾಡಿದ್ದೆ. ಇವಾಗ ನಾನೀಗ ಒಂದು ಪದ ಸ್ಟಾರ್ಟ್ ಮಾಡಿದೆ ಬರೆಯೋದಿಕ್ಕೆ. ನಾನು ಸಿ ಆಗಿ ನಾನು ಇ ಐ ವೈ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೊಂಟಿದ್ದೀನಿ ಅಂತಂದ್ರ ನಾನು ಆಗಿ ಕೆಲಸ ಮಾಡ್ತೀನಿ. ನಂದು ಸ್ಥಾನ ಬದಲಾಗ್ಬಿಡುತ್ತೆ. ನಾನು ಆಗಿ ಕೆಲಸ ಮಾಡ್ತೀನಿ. ಇಫ್ ಐ ಫಾಲೋ ಎ ಓ ಯು, ಎ ಓ ಯು ಅನ್ನೋರು 3 ಜನ ಫ್ರೆಂಡ್ಸ್ ಇರ್ತಾರೆ ನನಗ. ನಾನು ಸಿ, ನನಗ ಎ ಓ ಯು ಅನ್ನೋರು 3 ಜನ ಫ್ರೆಂಡ್ ಇರ್ತಾರ. ಅವ್ರನ್ನ ನಾನು ಫಾಲೋ ಮಾಡಿದ್ರೆ ನಾನು ಕ ಆಗ್ತೀನಿ. ಸರಿನಾ? ನನ್ನ ಸ್ಥಾನ ಹೋಗ್ಬಿಡುತ್ತ, ನಾನು ಕ ಕೆಲಸ ಮಾಡ್ತೀನಿ. ಇಫ್ ಐ ಫಾಲೋ ಇ ಐ ವೈ, ನಾನು ಇ ಐ ವೈ ನ ಫಾಲೋ ಮಾಡ್ತಾ ಇದ್ರೆ ನಾನು ಏನಾಗ್ತೀನಿ? ಆಗ್ತೀನಿ. ಕ್ಲಿಯರ್? ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗಬೇಡಿ. ಮ್ಯಾಮ್ ಓವೆಲ್ಸ್ ನ ಫಾಲೋ ಮಾಡಕತ್ತಿದ್ರ ಅದು ಉಸ್ತ ಕೆಲಸ ಮಾಡುತ್ತಾ, ಕಾನ್ಸೋನೆಂಟ್ ನ ಫಾಲೋ ಮಾಡ್ತಾ ಇದ್ರೆ ಅದು ಕ ಆಗಿ ಪ್ರೊನೌನ್ಸ್ ಮಾಡುತ್ತಾ ಅಂತ ಕನ್ಫ್ಯೂಸ್ ಆಗಬೇಡಿ. ನಾನು ಹಂಗೆ ಹೇಳಿಲ್ಲ. ಸರಿನಾ? ವೈ ಇಟ್ಸ್ ಆಲ್ಸೋ ಕಾನ್ಸೋನೆಂಟ್. ವೈ ಅನ್ನೋದು ಕೂಡ ಒಂದು ಕಾನ್ಸೋನೆಂಟ್ ಆಗಿ ಕೆಲಸ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಜಸ್ಟ್ ಯು ಫಾಲೋ ಅಂಡ್ ಜಸ್ಟ್ ಯು ಕಾನ್ಸಂಟ್ರೇಷನ್ ಅಬೌಟ್ ದ ಎ ಇ ಐ ವೈ ಎ ಓ ಯು. ಕ್ಲಿಯರ್? ಅರ್ಥ ಆಯ್ತಾ? ಇಷ್ಟು ನೋಡ್ಕೊಳ್ಳಿ. ನೀವು ಸ್ಪೆಲ್ಲಿಂಗ್ ಓದ್ತಿರ್ಬೇಕಾದಾಗ ಇ ಐ ವೈ ನ ಫಾಲೋ ಮಾಡಿದ್ರೆ ಅದು ಅಂತ ಸ್ವಲ್ಪ ಕೆಲಸ ಮಾಡುತ್ತೆ. ಎ ಓ ಯು ನ ಫಾಲೋ ಮತ್ತೆ ಕಾನ್ಸನೆಂಟ್ ವಿತ್ ಕಾನ್ಸನೆಂಟ್ ಈ ಕಾನ್ಸನೆಂಟ್ ಐತಿಲ್ಲ ಕಾನ್ಸನೆಂಟ್ ಕೆಲಸ ಮಾಡ್ತಾ ಇದ್ರೆ ದಟ್ ಈಸ್ ದ ಕ ಪ್ರೊನೌನ್ಸಿಯೇಷನ್. ಅರ್ಥ ಆಯ್ತಾ? ಸಿಟಿಗೂ ಮತ್ತೆ ಸಿಗೂ ಕರ್ವ್ ಇರ್ತಕ್ಕಂಥ ವ್ಯತ್ಯಾಸ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ ಅಂಡ್ ಕ. ಕ್ಲಿಯರ್? One of the student asking why it's education. One of my teacher, what is that? ನನಗೆ ಹೇಳಿದ್ರಿ, ನನಗೆ ನಮ್ಮ ಮೇಡಮ್ ಹೇಳಿದ್ರು ಎಜುಕೇಶನ್ ಅಂತ ಬರೀ ಅಂದ್ರು. ನಾನು ಜ ಅಂತ ಬರ್ದೆ. ದೇ ಸೇಡ್ ಮೈ ಮೇಡಮ್ ಇಟ್ಸ್ ಸೇಡ್ ದಟ್ಸ್ ಟೋಟಲಿ ರಾಂಗ್. ಈ ತರ ಹೇಳಿದ್ರಿ ಮ್ಯಾಮ್, ಹೆಂಗ್ರಿ ಅಂತ ಒನ್ ಆಫ್ ದ ಸ್ಟೂಡೆಂಟ್ ಆಸ್ಕಿಂಗ್ ಮೀ ಬಿಫೋರ್ 2-3 days back. I give the clarification about the education. Why its education always comes du. It's the education, j pronounce. ಅಲ್ಲಿ education ಅಂತ ಅಂದಾಗ that is sounds comes a j, but we writing spelling it's a du ಅಂತ ಬರೀತೀವಿ. ಜು ಅಂತ ಯಾಕೆ ಬರೆಯಲ್ರಿ? ನಿಮ್ ಪ್ರಕಾರ ಹಿಂಗಾಗ್ತದ ಶನ್. ದಿಸ್ ಈಸ್ ದ ಶನ್. ಇದು ಶನ್ ನ ಕೆಲಸ ಮಾಡುತ್ತೆ. ಸರಿನಾ? ಯಾವಾಗ್ಲೂ ಇದು ಬಂದಾಗ ನಿಮ್ಗೆ ಶನ್ ಅಂತ ಕೆಲಸ ಮಾಡುತ್ತೆ. ಎಜುಕೇಶನ್ ಹಿಂಗಾಗ್ಬೇಕಲ್ರಿ ಮ್ಯಾಮ್, ನಾನು ಹಿಂಗ ಬರ್ತಿದ್ದೆ, ಅದು ತಪ್ಪು ಅಂತ ಹೇಳಿದ್ರು ನನಗ. ಯಾಕೆ ಹಂಗೆ ಕೆಲಸ ಮಾಡಲ್ಲ ಅದು ಅಂತಂದ್ರೆ when d plus u comes when d plus u comes together, ಯಾವಾಗ ಡಿ ಮತ್ತು ಯು ಎರಡು ಒಟ್ಟಿಗೆ ಬರುತ್ತಾ, ಈಗ ನಾನು ಡಿ, ಈಗ ನಂದು ಕೇವಲ ಕೆಲಸ ಮುಗೀತಿ. ಇವಾಗ ಈಗ ನಾನು ಡಿ ಮತ್ತು ನಮ್ಮ ಫ್ರೆಂಡ್ ಅದನೊಬ್ಬ, ಅವ್ರ ಹೆಸರೇನು ಯು. ನಾನು ಮತ್ತೆ ನನ್ನ ಗೆಳತಿ ಇಬ್ರು ಜೊತೆಗೆ ಬಂದ್ವಿ ಅಂತಂದ್ರ ನಮ್ಮಿಬ್ರು ಇದು ಹೆಸರು ಏನಾಗ್ಬಿಡುತ್ತಾ? ಜ ಆಗಿ ಕೆಲಸ ಮಾಡುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಡಿ ಪ್ಲಸ್ ಯು. Okay. When d plus u comes together ಅಂತಂದ್ರೆ ಒಗ್ಗೂಡಿಕೊಂಡು. ಸರಿನಾ? ಒಗ್ಗೂಡಿ ನಾವು ಒಟ್ಟಿಗೆ ಸೇರ್ಕೊಂಡು ಬರೋದು ಅಂತ ಅರ್ಥ. When d plus u comes together, sounds become a ju sounds. Okay? j sound. ಇಲ್ಲ ಕ್ಲಿಯರ್ ಆಗಿ ಬರ್ದೆ ನಿಮ್ಗೆ. This is the phonetic sound. ನಾನು phonetic sound ನಿಮ್ಗೆ ಕೊಟ್ಟಿದ್ದೀನಿ. This is the phonetic sound. This is the alphabetic sound. This is the alphabetic order sound. ಇಲ್ಲಿ ಈ ಡು ಯು ಬಂದಿರೋದ್ರಿಂದ ಇದು j ಆಗಿ ಕೆಲಸ ಮಾಡುತ್ತಾ. ಯಾವಾಗ ಈ ಒಟ್ಟಿಗೆ ಬರ್ತಾವಲ್ಲ, ಕೇವಲ ಡಿ ಇ ಎ ಐ ಈ ತರದ್ದು ಬೇರೆ ಬೇರೆ ಪದಗಳ ಜೊತೆಗೆ
ಬಂತಂತಂದ್ರೆ ಅದು ಡ ಗೆ ಕೆಲಸ ಮಾಡುತ್ತಾ, ಸರಿನಾ? ಬಟ್ ಅದು ಯಾವಾಗ ಯು ಜೊತೆಗೆ ಬರುತ್ತಲ್ಲ, ಯು ಜೊತೆಗೆ ಬಂದಾಗ ಅದು ಯು ಅಂತ ಸಾರಿ ಜ ಅಂತ ಕೆಲಸ ಮಾಡುತ್ತೆ. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಎಜುಕೇಶನ್, ಗ್ರಾಜುಯೇಷನ್, ಗ್ರಾಜುಯೇಷನ್, ಇಂಡಿವಿಜುವಲ್, ವಿಜುವಲ್, ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ರಿ ಇದನ್ನ. Education, not education. Okay, this always pronouncing the j sound. Education, j. It's always pronouncing what? What? ಏನಂತ ಹೇಳಿದ್ದೆ ಪೊಲಿಟಿಕ್ಸ್ ನಾಗ? G it's always pronouncing a g sound. Okay, g, r, a. Okay, a it's pronouncing a sound. D it's a d plus u. D plus u, what is the pronunciation? Ja pronunciation. ಇವಾಗ ತಾನೇ ಹೇಳಿದ್ನಲ್ಲ, G, G, R, A, Ju, A, L. Okay, gradual. Okay, gradual. Individual. I is always pronouncing a E. Okay, E ಅಂತಾನೆ ಪ್ರೊನೌನ್ಸ್ ಮಾಡುತ್ತದು. E, N, D plus I ಐತೆ ನೋಡಿಲ್ಲ, ಅದು D plus I ಇದ್ದಾಗ ಅದು ಗ ಅಂತಾನೆ ಕೆಲಸ ಮಾಡುತ್ತೆ, ಅಲ್ಲಿ ಜ ಆಗಂಗಿಲ್ಲ. D ಜೂ ಯಾವಾಗ ಆಗತ್ರಿ? ನಮಗ ಇದಾದ್ರೆ ಬಹಳ ಕನ್ಫ್ಯೂಷನ್ ಆಗತ್ರಿ ನಮಗ. ಓವೆಲ್ ಬಂದಾಗ ಓವೆಲ್ಗೆ ಮತ್ತೆ ಕಾನ್ಸನೆಂಟ್ಗೆ ಅದು ಸಂಬಂಧನೇ ಇಲ್ಲ ಅದು, ಸರಿನಾ? ಓವೆಲ್ಗೆ ಕಾನ್ಸನೆಂಟ್ಗೆ ಸಂಬಂಧ ಇಲ್ಲ. ಜಸ್ಟ್ ನೀವೇನ್ ಕಲ್ತಿರ್ತಿರಲ್ಲ ಫೊನೆಟಿಕ್ಸ್ ನ, ಫೊನೆಟಿಕ್ಸ್ ಮೇಲೆ ಡಿಪೆಂಡ್ ಆಗಿರ್ತಾವೆ ಎಲ್ಲ ಪದಗಳು. ಡಿ ಪ್ಲಸ್ ಐ ಇಟ್ಸ್ ಅ ಡಿ. ಓಕೆ, ಇನ್ ಡಿ ವಿ ಇಟ್ಸ್ ಅ ಕಾನ್ಸನೆಂಟ್. ವಿ ಇಟ್ಸ್ ನಾಟ್ ಚೇಂಜ್ ಎನಿಥಿಂಗ್ ಅಂಡ್ ಎನಿ ಟೈಮ್. ವಿ ಅನ್ನೋದು ಯಾವತ್ತೂ ಚೇಂಜ್ ಆಗಲ್ಲ. ವಿ ಅನ್ನೋದು ವ ಅಂತಾನೆ ಸೌಂಡ್ ಮಾಡುತ್ತೆ, ಯಾವತ್ತೂ ಚೇಂಜ್ ಆಗಲ್ಲ. Individual, j, l. Okay, l. Individual. Okay, gradual, education. ಇವೆಲ್ಲ ಏನಾಗ್ತಾವಲ್ಲ ದ ಅಂತ ಬಂದಾಗ ಇಲ್ಲಿ ನೋಡಿ, ನಿಮಗೆ ಇದನ್ನ ನೋಡಿದ್ರೆ ಕ್ಲಿಯರ್ ಆಗಿ. ನಾ ಅದಕ್ಕೆ ಇದನ್ನ ರೌಂಡ್ ಅಪ್ ಮಾಡಿರ್ತೀನಿ ಕೆಲವೊಂದಿಷ್ಟು, ನೀವು ಹಂಗ ಮಾಡ್ಕೊಂಡಿರಲಿಲ್ಲ. ಓಕೆ, ಡಿ ಪ್ಲಸ್ ಯು ಆರ್ ಡಿ ಪ್ಲಸ್ ವೈ ಆರ್ ಡಿ ಪ್ಲಸ್ ಐ ಯಾವಾಗ ಬರುತ್ತಲ್ಲ, ಇದು ಬಂದಾಗ ಆಫ್ಟರ್ ಅ ಓವೆಲ್. ಆಫ್ಟರ್ ಓವೆಲ್ ಅಂತಂದ್ರೆ ಈ ಪದಗಳ ಹಿಂದೆ. ಓಕೆ, ಆಫ್ಟರ್ ಅ ವೋವೆಲ್ ಸೌಂಡ್ ಲೈಕ್ ಅ ಜ. ಕನ್ಫ್ಯೂಸ್ ಆಗ್ಬೇಡ್ರಿ ಮ್ಯಾಮ್. ಇಲ್ಲ ನನಗ ನೀವು ಡಿ ಪ್ಲಸ್ ಐ ಬಂದಾಗ ಅದೇನಾಗತ್ತ ಅಂತ ಹೇಳಿದ್ರಿ, ಡಿನ ಐ ಕೆಲಸ ಮಾಡತ್ತಾ ಅಂತ ಹೇಳಿದ್ರಿ ಮೇಡಮ್, ಹೌದಾ? ನೋಡ್ರಿ, ಡಿ ಪ್ಲಸ್ ಯು ಆರ್ ಡಿ ಪ್ಲಸ್ ವೈ ಆರ್ ಡಿ ಪ್ಲಸ್ ಐ ಆಫ್ಟರ್ ಅ ವೋವೆಲ್. ಇವು ವೋವೆಲ್ ಆದ್ಮೇಲೆ ಬಂದ್ರೆ ಅದು ಜ ಪ್ರೊನೌನ್ಸ್. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಡಿ ಪ್ಲಸ್ ಐ ಐತಿ, ಡಿ ಐ ಬಂದಾಗ ಅದು ಹಿಂದಲ್ದೇ ಪದ ಎನ್ ಏನಾಗಿರುತ್ತೆ? ಕ್ಲಿಯರ್? ಕನ್ಫ್ಯೂಸ್ ಆಗ್ಬೇಡ್ರಿ, ಬಹಳ ಕನ್ಫ್ಯೂಸ್ ಆಗ್ಬೇಡ್ರಿ. ಡಿ ಪ್ಲಸ್ ಯು, ಡಿ ಪ್ಲಸ್ ವೈ, ಡಿ ಪ್ಲಸ್ ಐ, ಡಿ ಯು, ಡಿ ವೈ, ಡಿ ಐ, ಈ ಮೂರು ಪದಗಳ ಹಿಂದೆ ಇರ್ತಕ್ಕಂಥ ಪದ ಏನಾಗಿರ್ಬೇಕು? ಓವೆಲ್ ಆಗಿರ್ಬೇಕು. ಅವಾಗ ಅದೇನಾಗುತ್ತೆ? ಜ ಅಂತ ಸೌಂಡ್ ಮಾಡುತ್ತೆ. ನಾಟ್ ಓನ್ಲಿ ಡಿ ಪ್ಲಸ್ ಯು. ಡಿ ಯು ಅಂತ ಬಂದಿದ ತಕ್ಷಣ ಅದು ಜ ಆಗುತ್ತೆ ಅಂತ ನಮ್ಮ ಮ್ಯಾಮ್ ಹೇಳ್ಯಾರ ಅಂತ ಅನ್ಕೋಬೇಡ್ರಿ. ಜ ನಾಟ್ ಓನ್ಲಿ ಪ್ರೊನೌನ್ಸಿಂಗ್ ಡಿ ವೈ. ಡಿ ಮತ್ತೆ ಯು ಅಂತ ಬಂದ್ರಷ್ಟೇ ಅದು ಜ ಪ್ರೊನೌನ್ಸ್ ಆಗಲ್ಲ. ಡಿ ಪ್ಲಸ್ ಯು, ಡಿ ಪ್ಲಸ್ ವೈ, ಡಿ ಪ್ಲಸ್ ಐ ಅದು ಓವೆಲ್ ಆದ್ಮೇಲೆ ಬಂದ್ರೆ, ಅಲ್ಲೊಬ್ಬ ಓವೆಲ್ ಅದನ್ನ ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾನೀಗ ಡಿ ಯು ನಾನು, ಸರಿನಾ? ನಾ ಡಿ ಯು, ನನ್ನ ಪಕ್ಕದಲ್ಲಿ ಒಬ್ಬ ಓವೆಲ್ ಅದಾನ. ಅವಾಗ ನಾನು ನೆಕ್ಸ್ಟ್ ಸ್ಟೆಪ್ನಾಗ ಏನಾಗ್ತೀನಿ? ಈಗ ಡಿ ಯು, ಈಗ ನಾನು ಡಿ ಯು ನಾನು, ಸರಿನಾ? ನನಗೆ ಈ ಕಡೆ ಯಾರದಾರ? ಇಲ್ಲೊಬ್ಬವ ಓವೆಲ್ ಅದಾನ, ಸರಿನಾ? ಓವೆಲ್ ಅದಾನ, ಓವೆಲ್ ಅದಾನ. ಈ ಓವೆಲ್ ನನಗಿಂತ ಮುಂಚೆ, ಈಗ ನಾನು ಫಸ್ಟ್ ಇದೀನಿ, ನನಗಿಂತ ಮುಂಚೆ ಅವ ಬಂದ ಅಂತಂದ್ರ ಪದಗಳು, ಆ ಪದ ಹಿಂಗ್ ಮೇಕಿಂಗ್ ಮಾಡಿರ್ತೀನಿ, ಸರಿನಾ? ಹಿಂಗ್ ಬರ್ತಾವ ಪದಗಳು. ಅಲ್ಲೊಬ್ಬ ನನ್ನ ಪಕ್ಕದಲ್ಲಿ ಓವೆಲ್ ಇದ್ದಂತಂದ್ರ ನಂದು ಜಾಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಾ? ಜ ಪ್ರೊನೌನ್ಸ್ ಆಗುತ್ತಾ. ವೆರಿ ಗುಡ್, ಜ ಆಗುತ್ತಾ. ಒಂದು ಓವೆಲ್ ಪ್ಲಸ್ ಡಿ ಯು ಬಂದ್ಬಿಟ್ಟು ಮಿಡಲ್ ಡಿ ಯು ಬಂದು ನೆಕ್ಸ್ಟ್ ಇದ್ರದ್ದು ಸ್ಥಾನ ಏನಾಗುತ್ತೆ? ಜ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಡಿ ಯು, ಡಿ ವೈ, ಡಿ ಐ ಇವು ಯಾವಾಗ ಚೇಂಜ್ ಆಗ್ತಾವ ಅಂತಂದ್ರ ನನ್ನ ಪಕ್ಕದಲ್ಲಿ ಒಬ್ಬ ಓವೆಲ್ ಇರ್ಬೇಕು. ನನ್ನ ಪಕ್ಕದಲ್ಲಿ ಒಬ್ಬ ಓವೆಲ್ ಇತ್ತಂತಂದ್ರ ನಂದು ಜಾಗ ಏನಾಗಿರುತ್ತ? ಜ ಆಗುತ್ತ. ನನ್ನ ಪಕ್ಕದಲ್ಲಿ ಕಾನ್ಸನೆಂಟ್ ಇತ್ತ ಅಂತಂದ್ರ ನಂದು ಜಾಗ ಏನಾಗಿರುತ್ತ? ಏನಾಗಿರುತ್ತ? ನೀನೇ ಆಗಿರುತ್ತೆ, ಸೇಮ್ ಇರುತ್ತ. ನನ್ನ ಪಕ್ಕದಲ್ಲಿ ಇರೋರ್ ಮೇಲೆ ಡಿಪೆಂಡ್ ನನ್ನ ಜಾಗ. ನನ್ನ ಪಕ್ಕದಲ್ಲಿ ಒಬ್ರು ಓವೆಲ್ ಇದ್ರ ಅಂತಂದ್ರ ನಾನು ಜ ಆಗಿ ಕೆಲಸ ಮಾಡ್ತೀನಿ. ನನ್ನ ಪಕ್ಕದಲ್ಲಿ ಒಬ್ರು ಕಾನ್ಸೋನೆಂಟ್ ಇದ್ರ ಅಂತಂದ್ರ ನಾನು ಡಿ ಆಗಿ ಕೆಲಸ ಮಾಡ್ತೀನಿ. ಬಟ್ ವೆದರ್ ಇಟ್ ಈಸ್ ಅ ಕಾನ್ಸೋನೆಂಟ್, ವೆದರ್ ಇಟ್ ಈಸ್ ಅ ಓವೆಲ್, ಬಿಫೋರ್ ಕಮ್ಸ್ ಅ ವೆದರ್ ಇಟ್ ಈಸ್ ಓವೆಲ್, ವೆದರ್ ಇಟ್ ಈಸ್ ಅ ಕಾನ್ಸೋನೆಂಟ್, ದ ಡಿ ಯು ಇಟ್ಸ್ ಆಲ್ಸೋ ಪ್ರೊನೌನ್ಸಿಂಗ್ ಅ ಜ ಸೌಂಡ್. ಕನ್ಫ್ಯೂಸ್ ಅಂತ ಆಗಬೇಡಿ, ಸರಿನಾ? ಅಲ್ಲಿ ನನ್ನ ಡಿ ಯು ಐತಲ್ಲ, ಅದು ಕಾನ್ಸನೆಂಟ್ ಗಿಂತ ಬಿಫೋರ್ ಆದ್ರೂ ಬರ್ಲಿ, ಕಾನ್ಸನೆಂಟ್ ಆದ್ಮೇಲೆ ಆದ್ರೂ ಬರ್ಲಿ, ಕಾನ್ಸನೆಂಟ್ ಮುಂಚೆ ಏನಾದ್ರು ಬರ್ಲಿ, ಕಾನ್ಸನೆಂಟ್ ಆಫ್ಟರ್ ಆದ್ರೂ ಬರ್ಲಿ, ಅದೇನಾಗಿರುತ್ತೆ ಅಂತ ಡಿ ಯು ಏನಾಗಿರುತ್ತ? ಜ ಅಂತ ಪ್ರೊನೌನ್ಸ್ ಮಾಡ್ತೀವಿ.
ಬಟ್ ನಾನು ನಿಮ್ಗೆ ಎಕ್ಸ್ಟ್ರಾ ಯಾಕೆ ಹೇಳಿದ್ನಿ ಅಂದ್ರೆ ಇದೊಂದೇ ಹೇಳಿ ಮುಗಿಸ್ಬೋದಿತ್ತು, ಬಟ್ ಇವು ಗೊತ್ತಿರಲಿಲ್ಲ ಅಂತ ಹೇಳಿದೆ. ಡಿ ಯು, ಡಿ ವೈ, ಡಿ ಐ ಇವೆಲ್ಲ ಓವೆಲ್ ಬಂದ ಮೇಲೆ ನೀವು ಬಂದು ಅಂತಂದ್ರೆ ಇವೇನಾಗಿರ್ತಾವು ಪ್ರೊನೌನ್ಸ್ ಮಾಡ್ತಾವೆ. ಕ್ಲಿಯರ್ ಕ್ಲಿಯರ್. ಸ್ವಲ್ಪ ನೀವು ಮಾಡ್ಕೊಡಲ್ಲ ನಮಗೆ. ನೇಚರ್ ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ ಇದನ್ನ. ನೇಚರ್ ನೇಚರ್ ನೋಡ್ರಿ ಅಲ್ರಿ ಮ್ಯಾಮ್ ಟಿ ಬಂದೈತಲ್ರಿ, ಅದು ಟಿ ಯಾವಾಗ್ಲೂ ಠ ಪ್ರೊನೌನ್ಸ್ ಮಾಡುತ್ತೆ, ಹೌದಾ? ಟಿ ಯಾವಾಗ್ಲೂ ಟ ಪ್ರೊನೌನ್ಸ್ ಮಾಡುತ್ತೆ. ಬಟ್ ಛ ಅಂತ ಯಾಕೆ ಪ್ರೊನೌನ್ಸ್ ಮಾಡುತ್ತೆ? ಛ ಅಂತ ಯಾಕೆ ಪ್ರೊನೌನ್ಸ್ ಮಾಡುತ್ತೆ? ಓಕೆ, ಛ ಅಂತ ಪ್ರೊನೌನ್ಸ್ ಯಾಕೆ ಮಾಡುತ್ತೆ ಅಂತಂದ್ರೆ ನೋಡ್ರಿ, ಟಿ ಪ್ಲಸ್ ಯು ಅದಾವ, ಟಿ ಪ್ಲಸ್ ಯು, ಟಿ ಪ್ಲಸ್ ಐ ವೈ ಯು. ಓಕೆ, ಟಿ ಪ್ಲಸ್ ಯು, ಟಿ ಪ್ಲಸ್ ಐ ವೈ ಯು ಅಂದ್ರೆ ಇದ್ರಾಗ ಬಂದು ಏನು ಎಕ್ಸ್ಟ್ರಾ ಬರೆಯೋ ಅವಶ್ಯಕತೆ ಇಲ್ಲ. ಟಿ ಜೊತೆಗೆ ಟಿ. ಈಗ ನಾನು ಟಿ, ಈಗ ಸರಿನಾ, ನಾನೇ ಎಕ್ಸಾಂಪಲ್ ಕೊಡ್ತೀನಿ. ನಾನು ಟಿ, ನನ್ನ ಜೊತೆ 3 ಜನ ದೋಸ್ತರು, ಸರಿನಾ? ನೀವ 3 ಜನ ದೋಸ್ತರು. ನನ್ನ ಜೊತೆಗೆ 3 ಜನ ಫ್ರೆಂಡ್ಸು. ಒಬ್ರು ಐ, ಒಬ್ರು ಯು, ಒಬ್ರು ವೈ, ಸರಿನಾ? ನಾನು ಟಿ. ಅವ್ರು ನನ್ನ ಜೊತೆಗಿದ್ರ ನನ್ನ ಹೆಸರು ಏನಾಗುತ್ತಾ? ಛ ಆಗುತ್ತಾ? ಅವ್ರು ನನ್ನ ಜೊತೆಗೆ ಇರ್ಲಿಲ್ಲ ಅಂದ್ರೆ ನನ್ನ ಹೆಸರು ಏನಾಗುತ್ತಾ? ಕ್ಲಿಯರ್ ಅಂತ ಆಯ್ತಾ? ವೆರಿ ಗುಡ್. T plus I, T plus Y, T plus U sounds it's a ch sound. ಸರಿನಾ? ಒಂದು ಪದ ಬರೀತಿರ್ತೀರಿ, ನಿಮ್ಗೆ ನೇಚರ್ ಅಂತ ಬರೆಯೋ ತಕ್ಷಣ ನೀವಲ್ಲಿ NECHUR ಅಂತ ಬರ್ತಾರೆ ಅಂತ, ಸರಿನಾ? ಫ್ಯೂಚರ್ ಅಂತ ಬರೆಯಂದಿರ್ತಾರ, ಫ್ಯೂ ಅಂತ ಬರೀಬೇಕು. ನೀವು ಪ್ರೊನೌನ್ಸ್ ಫಸ್ಟ್ ನಿಮ್ಮ ಬಾಯಲ್ಲಿ ನೀವು ಪ್ರೊನೌನ್ಸ್ ಮಾಡಬೇಕು. ನೀವು ಪ್ರೊನೌನ್ಸ್ ಮಾಡಿದಾಗ ಮಾತ್ರ ನೀವೇನು ಬರೀತಾ ಇದ್ರಲ್ಲ ಅದು ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ನೇಚರ್ ch sound, future ಇಲ್ಲೇ ನೋಡಿ, ಅಲ್ಲಿ ಪ್ರೊನೌನ್ಸ್ ಮಾಡಿತ್ತಲ್ಲ, PUT ಪುಟ್, ಫುಡ್, ಈ ರೀತಿ ಫ್ಯೂ ಈ ಲಾಸ್ಟಿಗೆ ಬಂದಾಗ ಏನಾಗಿರುತ್ತೆ? ಅಲ್ಲಿ ಲೆಕ್ಕಕ್ಕ ಇಲ್ಲ. ಈ ಲಾಸ್ಟಿಗೆ ಬಂದಾಗ ಯಾವಾಗಲೂ ಸೈಲೆಂಟ್ ಆಗಿರುತ್ತಾ. ಈ ಬಿಫೋರ್ ಅಂತಂದ್ರೆ ಏನಾಗಿರುತ್ತೆ? ರಾಜ ಆಗಿರುತ್ತೆ. ಅದ್ರ ಕೆಲಸ ಅದ್ರ ಏನಂತ ಸೌಂಡ್ ಮಾಡುತ್ತೆ? ಈ ಅಂತ ಸೌಂಡ್ ಮಾಡುತ್ತೆ. ಈ ಒಂದು ಪದ ಎದ್ದಿರ್ಬೇಕಾದಾಗ ಈ ಫಸ್ಟ್ ಬಂದ್ರೆ ಅದು ಈ ಅಂತ ಪ್ರೊನೌನ್ಸ್ ಮಾಡುತ್ತೆ. ಫಸ್ಟ್ ಬಂದಾಗ ಅದು ಈ ಅಂತ ಪ್ರೊನೌನ್ಸ್ ಮಾಡುತ್ತೆ. ಮಿಡಲ್ ಬಂದ್ರೆ ಅದು ಈ ಆ ಅಂತ ಪ್ರೊನೌನ್ಸ್ ಮಾಡುತ್ತೆ. ಎಂಡಿಗೆ ಬಂದಾಗ ಅದೇನು ಕೆಲಸ ಮಾಡೋದು. ಓಕೆ, ಸ್ಟಾರ್ಟಿಂಗ್ ಬಂದಾಗ ಅಷ್ಟ ಅದು ರಾಜ, ಎಂಡಿಗೆ ಬಂದಾಗ ಅದೇನ ಏನಿಲ್ಲ, ಝೀರೋ. ಓಕೆ, ಪಿಕ್ಚರ್, ಕ್ರಿಯೇಚರ್, okay, creature, because of TU is become a ch sound. ch cha chi chi chu. ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾನು ಎಷ್ಟು ಕೊಟ್ಟಿರ್ತೀನಿ ಅಷ್ಟಷ್ಟ ಓದ್ಕೋರಿ, ನೀವಿನ್ನು ಮುಂದೆ ಗೊತ್ತಾಗುತ್ತೆ ನಿಮಗೆ ಓದ್ತಾ. ಟಿ ಐ ವೈ ಯು ಇವು ಮೂರು ಒಟ್ಟಿಗೆ ಬಂದು ಅಂತಂದ್ರೆ 3 ಒಟ್ಟಿಗೆ ಬರಲ್ಲ. ಟಿ ಬಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ಐ ಇದ್ರೆ, ಟಿ ಬಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ವೈ ಇದ್ರೆ, ಟಿ ಬಂದ್ಬಿಟ್ಟು ಯು ಇದ್ರೆ ಅದನ್ನ ನೀವು ಚ ಅಂತ ಪ್ರೊನೌನ್ಸ್ ಮಾಡೋದು. ಕ್ಲಿಯರ್? ಅರ್ಥ ಆಯ್ತಾ? Come this side. Sure. ಮ್ಯಾಮ್ ಶೋರ್ ಹಿಂಗೈತ್ರಿ, ಅದು ಶೋರ್ ಹಿಂಗೈತ್ರಿ. ನಮ್ಗೆ ಬರೀ ಹಂಗಾಗಿ ಹಿಂಗ್ ಕೊಡ್ತಾರಲ್ಲ, ಸೂರ್ ಅಂತ ಕೊಡ್ತಾರಲ್ರಿ, ನಾವ್ ಹೆಂಗ್ ಬರಿಬೇಕ್ರಿ ಅದನ್ನ? ಶೋರ್ ನಾವ್ ಹೆಂಗ್ ಬರಿಬೇಕು? ನಾವ್ ಹಿಂಗ್ ಬರಿತೀವ್ರಿ, ನಾವ್ ಹಿಂಗ್ ಬರಿತೀವಿ. ಇದು ಶೋರ, ಇದು ಶೋರ್. ನೀವು ಟೈಪ್ ಮಾಡ್ತಿರ್ತೀರಿ, ಮೆಸೇಜ್ ಹಾಕ್ತಿರ್ತೀರಿ. ಶೋರ್ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಶೋರ್ ಎಂತ ಶೋರ್ ಇದು ಅಂತ. ಅದಕ್ಕೆ ಡೋಂಟ್ ಗೆಟ್ ಕನ್ಫ್ಯೂಸ್. SU ಆಫನ್ ಬಿಕಮ್ಸ್ ಅ SH. SU ನ ನಾವು HU ಅಂತ ಕರಿತೀವಿ, ಸರಿನಾ? ಶೋರ್. ಓ, ಈ ಓ ಎಲ್ಲೆಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿನಿ. H ಬಂದಾಗ, B ಬಂದಾಗ, D ಬಂದಾಗ ಇದು ಓ ಪ್ರೊನೌನ್ಸ್ ಆಗುತ್ತೆ ಅಂತ ನಿಮ್ಗೆ ಒಂದ್ಸಲ ಬರ್ಸಿದ್ದೆ. ಅದನ್ನ ಇನ್ನೊಂದ್ಸಲ ಬೇಕಿದ್ರೆ ಇನ್ನೊಂದು ಕ್ಲಾಸಲ್ಲಿ ಹೇಳೋಣ ಅಂತ. ಕ್ಲಿಯರ್? ಶೋರ್ ಪದನ ತಿಳ್ಬೇಕು. ಅಂದ್ರೆ ಅದು ಓ ಬಂದಾಗ ಅದು H ಪದ ಬಂದಿರ್ತಾರೆ, ಅದ್ರ H ಬಂದಿತ್ತು ಅಂತ ಅದು ಓ ಆಗಿರುತ್ತೆ. ಶೋರ್. ಈ ರೀತಿ ಶೋರ್ ಬರಿಬೇಡ್ರಿ ಮತ್ತೆ ನೀವು. ಇದು ನಿಮ್ ಪ್ರಕಾರ ಇದು ಶೋರ್, ನಿಮ್ ಪ್ರಕಾರ ಇದು ಶೋರ್. ನೀವು ಅದು ರೂಲ್ಸ್ ಇರೋದು ಇದು ಶೋರ್, ಸರಿನಾ? ಈ ಶೋರ್ ಅಷ್ಟೇ ಬರೀತೀವಿ. ವಿಷನ್ ಅಂದ್ರೆ ಏನ್ರಿ? ಜನ್ ಬೇರೆ, ಶನ್ ಬೇರೆ. ಓಕೆ, ಜನ್ಗೂ ಶನ್ಗೂ ಬಹಳ ವ್ಯತ್ಯಾಸ ಇದೆ. TION ಇಟ್ಸ್ ಅ ಶನ್. ಶನ್ ಯಾವಾಗ್ಲೂ ಎಂಡ್ ಆಫ್ ದ ವರ್ಡ್ ಬರ್ತದೆ. ವರ್ಡ್ ಎಂಡಿಗೆ ಇದ್ದಾಗ ಶನ್ ಬರುತ್ತ. ನೀವು ಕ್ವಶನ್, ಕಮ್ಯುನಿಕೇಶನ್, ಓಕೆ, ಎಜುಕೇಶನ್, ಎಕ್ಸಾಮಿನೇಷನ್, ಈ ರೀತಿಯೆಲ್ಲ ಪದಗಳು ಇರ್ತಾವಲ್ಲ, ಇವೆಲ್ಲ ಕೊನೆಗೆ ಎಂಡಿಗೆ TION ಅಂತ ಬಂದಾಗ ಅದು ಶನ್ ಆಗಿ ಕೆಲಸ ಮಾಡುತ್ತೆ. ಜನ್ಗೂ ಶನ್ಗೂ ಬಹಳ ವ್ಯತ್ಯಾಸ ಐತಿ. ಸೊ ಅದಕ್ಕೆ ನೋಡ್ರಿ ಮಕ್ಕಳ, ವಿಷನ್ S V E
ಅದೇ ABCD ಒಳಗೂ ನೀವು ವಿ ವಿ ಅಂತ ಕರಿತೀವಿ. ಬೇರೆ ಬೇರೆ ಪದಗಳಲ್ಲಿ ವಿ ವಿನೇ ಅದು. ವಿ ಐ ಇ ವಿ ವಿ ಹೇಳ್ತಿರ್ಬೇಕಾದಾಗ ಎಂಡಿಗೆ ಏನ್ ಹೇಳ್ತೀವಿ ಬಾಯಾಗ ಈನೇ ಉಳಿದಿರ್ತಿಲ್ಲ. ಈನೇ ಉಳಿದಾಗ ಅಲ್ಲಿ ಆಯಿಗೆ ನಾವೇ ಅಂತ ಕರಿತೀವಿ. ಈ ಅಂತಾನೆ ಪೊಲಿಟಿಕ್ಸ್ ಒಳಗೆ ಆಯಿಗೆ ಅಂತ ಕರಿತೀವಿ. ಈ ಅಂತಾನೆ ಕರಿತೀವಿ. ವಿ ಐ ಇ ಓ ಓಕೆ ಓ ಅನ್ ಅನ್ ಝನ್ ಓಕೆ ವಿಝನ್ ವಿಜಿಯನ್ ಓಕೆ ಅದನ್ನ ಓದ್ತಾ 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 ನೀವ ಕರಿಬೇಕು ಅದನ್ನ ವಿಜಿಯನ್ ವಿಜಿಯನ್ ಓಕೆ ದ ಲೆಟರ್ಸ್ ಎಸ್ ಐ ರೂಲ್ ನೋಡ್ರಿ ಇದಕ್ಕೆ ರೌಂಡ್ ಮಾರ್ಕ್ ಹಾಕಿದಾಗ ಅದು ಇಂಪಾರ್ಟೆಂಟ್ ಅಂತ ಅರ್ಥ. ದ ಲೆಟರ್ಸ್ ಎಸ್ ಪ್ಲಸ್ ಐ The letters S plus I comes together. Together ಅಂತಂದ್ರೆ ಏನಂತ ಹೇಳಿದ್ದೆ? ಜೋಡಿಯಾಗಿ ಬರೋದು, ಕೂಡಿ ಬರೋದು ಅಂತ ಅರ್ಥ. ಸರಿನಾ? S plus I comes together become a vowel. ಅದೇನಾಗುತ್ತೆ ಅಂತಂದ್ರೆ ಯಾವಾಗ ಇದು ಜೊತೆಗೆ ಬರುತ್ತಲ್ಲ S ಮತ್ತೆ I ಇಲ್ಲ ಇದು ನೋಡಿ. S ಅನ್ನೋದು ಏನಾಗಿರುತ್ತದ? S ಅನ್ನೋದು ಏನದು? S ಸೌಂಡ್ ಬರುತ್ತೆ ಬಟ್ ಅದು ಏನದು? ಆಲ್ಫಾಬೆಟ್ಸ್ ಅಲ್ಲಿ ಏನದು? ಕಾನ್ಸೋನೆಂಟ್ ಇದು. ಇದ್ರ ಜೊತೆಗೆ I ಬಂದ್ರೆ I ಅನ್ನೋದೇನು? ನಾವು ಒಬ್ಬರ ಫ್ರೆಂಡ್ ಕಾನ್ಸನೆಂಟ್ ಇನ್ನೊಬ್ಬರ ಫ್ರೆಂಡ್ ಓವೆಲ್ ಓವೆಲ್ ವಿತ್ ಕಾನ್ಸನೆಂಟ್ ಎರಡು ಜೊತೆಗೆ ಬಂದಾಗ ಅದು ಏನಾಗಿರುತ್ತೆ ಝ ಸೌಂಡ್. ಕ್ಲಿಯರ್? ಝ ಸೌಂಡ್ ಕಮ್ಸ್. ಮೆಜರ್ ಪ್ಲೆಜರ್ ಟ್ರೆಜರ್ ಓಕೆ ಇನ್ನೊಂದಿಷ್ಟು ಪದಗಳನ್ನ ನಾನು ಬರೆಸ್ಬೇಕು ಇವನ್ನ ಬರ್ಸೋಣ. ಓವೆಲ್ ಅಂತಂದ್ರೆ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ದ ಕಾನ್ಸನೆಂಟ್. ಸರಿನಾ? ಎಸ್ ಜೊತೆಗೆ ಎ ಇ ಐ ಓ ಯು ಈ ಮೂರು ಪದಗಳು 5 ಪದಗಳು ಬಂದಾಗ ಅದು ಜೆ ಆಗಿ ಕೆಲಸ ಮಾಡುತ್ತೆ. ಎಸ್ ಜೊತೆ ಎ ಇ ಐ ಓ ಯು ಜೊತೆಗೆ ಬಂದಂತ ಅದು ಜ ಆಗುತ್ತೆ. ಓಕೆ ಎಸ್ ಜೊತೆಗೆ ಎ ಇ ಐ ಓ ಯು ಬಂದಾಗ ಅದು ಜ ಆಗಿ ಕೆಲಸ ಮಾಡುತ್ತೆ. ಟಿ ಜೊತೆಗೆ ಐ ವೈ ಯು ಬಂದ್ರೆ ಅದು ಚ ಅಂತ ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಡಿ ಜೊತೆಗೆ ಯು ಬಂದಾಗ ಅದು ಏನ್ ಕೆಲಸ ಮಾಡುತ್ತೆ? ಜ ಆಗಿ ಕೆಲಸ ಮಾಡುತ್ತೆ. ದಿಸ್ ಇಸ್ ದ ಚ, ದಿಸ್ ಇಸ್ ದ ಝ, ದಿಸ್ ಇಸ್ ದ ಜ. ಸಿ ಜೊತೆಗೆ ಇ ಐ ವೈ ಬಂದ್ರೆ ಅದು ಸ ಕೆಲಸ ಮಾಡುತ್ತೆ. ಸಿ ಜೊತೆಗೆ ಎ ಓ ಯು ಅಂತಂದ್ರೆ ಅದೇನಾಗುತ್ತೆ? ಕೆಲಸ ಮಾಡುತ್ತೆ. ಈ ಕಟ್ಟು ಪುಟ್ಟು ಇವೆರಡು ಕಾಮನ್ ಇವು. ಓಕೆ ತುಂಬಾ ಜನ ಇದನ್ನೇ ಕನ್ಫ್ಯೂಸ್ ಮಾಡ್ಕೊಂಡು ಇದ್ರ ಬಗ್ಗೆನೇ ದೊಡ್ಡ ಕತೆ ಹೊಡಿತಾರ. ಸೊ ಅದಕ್ಕೆ ಯಾರಾದ್ರೂ ಕೇಳಿದಾಗ ಯು ಆಲ್ ಆಫ್ ಯು ಗಿವ್ ದ ಆನ್ಸರ್ ವೆರಿ ಕಾನ್ಫಿಡೆಂಟ್. ಓಕೆ ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ. ಕ್ಲಿಯರ್? ಅರ್ಥ ಆಯ್ತಾ?